ಈ ರಾಶಿಯವರು ತಪ್ಪಿಯೂ ಬೆಳ್ಳಿಯನ್ನು ಧರಿಸಬಾರ್ದು, ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಿನ ಕರೆಂಟ್ ಸಿಚುಯೇಷನಲ್ಲಿ ಬಂಗಾರದ ಬೆಲೆ ಗಗನಕ್ಕೇರಿದೆ. ಆದರೆ ನೀವು ಕೆಲವು ಜನರನ್ನು ನೋಡ್ಬೋದು, ಬೆಳ್ಳಿಯ ರಿಂಗ್ಸು, ಬೆಳ್ಳಿಯ ಚೈನ್ಸು, ಬೆಳ್ಳಿಯ ಆಭರಣಗಳನ್ನು ಧರಿಸಿರ್ತಾರೆ. ಅವರಲ್ಲಿ ಎಷ್ಟೇ ಹಣ ಇದ್ದರೂ ಅವರು ಬೆಳ್ಳಿಯನ್ನೇ ಪ್ರಿಫರ್ ಮಾಡ್ತಾರೆ. ಇದಕ್ಕೆ ಕಾರಣಗಳೇನು ಗೊತ್ತಾ? ಬೆಳ್ಳಿಯನ್ನು ಚಂದ್ರ ಮತ್ತು ಶುಕ್ರನೊಂದಿಗೆ ಸಂಪರ್ಕಿಸಿ ಶುಭ ಎಂದು ಪರಿಗಣಿಸಲಾಗುತ್ತೆ. ಇದು ಉತ್ತಮ ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ. ಸಂಪ್ರದಾಯದಲ್ಲಿ ಬೆಳ್ಳಿಯನ್ನು ಬಹಳ ಮುಖ್ಯ ಮತ್ತು ವಿಶೇಷ ಎಂದು ಪರಿಗಣಿಸಲಾಗುತ್ತೆ. ಬೆಳ್ಳಿ ಚಂದ್ರ ಮತ್ತು ಶುಕ್ರನೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳ್ಬೋದು. ಜಾತಕದಲ್ಲಿ ಚಂದ್ರನ ಸ್ಥಾನ ಬಲವಾಗಿದ್ದರೆ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನು ಹೊಂದಿರ್ತಾನೆ ಮತ್ತು ಅವನ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮೇಲುಗೈ ಸಾಧಿಸುತ್ತೆ ಅಂತ ಹೇಳ್ಬೋದು. ಇದಕ್ಕಾಗಿ ಜನರು ತಮ್ಮ ಕೈಗಳಿಗೆ ಬೆಳ್ಳಿ ಉಂಗುರಗಳು ಅಥವಾ ಬಳೆಗಳು ಧರಿಸ್ತಾರೆ, ನೆಕ್ಕಿಗೆ ಚೈನ್ಗಳನ್ನು ಧರಿಸ್ತಾರೆ. ಹಾಗಿದ್ರೆ ಯಾವ ರಾಶಿಯವರಿಗೆ ಬೆಳ್ಳಿ ಶುಭ ಎಂದು ಪರಿಗಣಿಸಲಾಗುತ್ತೆ? ಅಲ್ಲದೆ ಯಾವ ರಾಶಿಯವರು ಬೆಳ್ಳಿ ಧರಿಸೋದನ್ನು ತಪ್ಪಿಸಬೇಕು ಎಂಬುದನ್ನು ತಿಳ್ಕೋಣ. ಕರ್ಕಾಟಕ, ವೃಶ್ಚಿಕ ಮತ್ತು ಮೀನ ರಾಶಿಯ ಅಡಿಯಲ್ಲಿ ಜನಿಸಿದವರು ಖಂಡಿತವಾಗಿಯೂ ಬೆಳ್ಳಿಯನ್ನು ಧರಿಸಬೇಕು. ಬೆಳ್ಳಿ ಈ 3 ರಾಶಿಗಳಿಗೆ ವಿಶೇಷ ಪ್ರಯೋಜನಗಳನ್ನು ನೀಡುತ್ತೆ ಅಂತ ನಂಬಲಾಗಿದೆ. ಈ 3 ರಾಶಿಗಳನ್ನು ನೀರಿನ ಅಂಶಕ್ಕೆ ಸೇರಿದವು ಎಂದು ಪರಿಗಣಿಸಲಾಗುತ್ತೆ. ಬೆಳ್ಳಿಯು ನೀರಿನ ಅಂಶದೊಂದಿಗೆ ಸಹ ಸಂಬಂಧವನ್ನು ಹೊಂದಿದೆ. ಆದ್ದರಿಂದ ಈ 3 ರಾಶಿಗಳ ಅಡಿಯಲ್ಲಿ ಜನಿಸಿದವರು ಬೆಳ್ಳಿ ಧರಿಸುವುದು ತುಂಬಾ ಶುಭ ಮತ್ತು ಫಲಪ್ರದ ಅಂತ ಪರಿಗಣಿಸಲಾಗುತ್ತೆ. ಬೆಳ್ಳಿಯು ಚಂದ್ರ ಮತ್ತು ಶುಕ್ರನೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳಲಾಗುತ್ತೆ. ಚಂದ್ರನನ್ನು ಮನಸ್ಸು, ಆಲೋಚನೆಗಳು ಮತ್ತು ಮಾನಸಿಕ ಶಾಂತಿಯ ಅಂಶವೆಂದು ಪರಿಗಣಿಸಬಹುದು. ಮತ್ತೊಂದು ಕಡೆ ಶುಕ್ರನು ಸಂತೋಷ, ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಸಂಕೇತವನ್ನು ಕೊಡುತ್ತೆ. ಈ 2 ಗ್ರಹಗಳು ವ್ಯಕ್ತಿಯ ಜಾತಕದಲ್ಲಿ ಬಲವಾಗಿದ್ದರೆ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನ ಆಳುತ್ತದೆ ಅಂತ ಹೇಳ್ಬೋದು. ಇನ್ನು ಯಾವ ರಾಶಿಯವರು ಬೆಳ್ಳಿ ಧರಿಸಲೇಬಾರದು? ಮೇಷ, ಸಿಂಹ ಮತ್ತು ಧನುರ್ ರಾಶಿಯ ಅಡಿಯಲ್ಲಿ ಜನಿಸಿದವರು ಬೆಳ್ಳಿ ಬಳೆ ಅಥವಾ ಬೆಳ್ಳಿಯ ಆಭರಣಗಳನ್ನು ಧರಿಸೋದು ತಪ್ಪಿಸಬೇಕು. ಬೆಳ್ಳಿ ಧರಿಸೋದ್ರಿಂದ ಮಾನಸಿಕ ಒತ್ತಡ, ಆರ್ಥಿಕ ನಷ್ಟ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಈ 3 ರಾಶಿಗಳಲ್ಲಿ ಜನಿಸಿದವರು ಬೆಳ್ಳಿಯ ಆಭರಣಗಳನ್ನು ಧರಿಸೋದು ತಪ್ಪಿಸಬೇಕು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.